ಇನ್ನು ಮೇಲೆ ಈ ಸರೋಜಿನಿ ಮಾಸ್ ಲುಕ್ಕಲ್ಲೇ ಇರ್ತಾಳೆ. ಎನಿ ಪ್ರಾಬ್ಲಮ್? ನೀವು ಹೀಗೆ ಇದ್ರೆ ನಮಗೂ ಖುಷಿನೇ ಅಜ್ಜಿ. ಹೇ, ಅದನ್ನ ಯಾಕೆ ಸೊರಗೋಗಿರೋ ಅಜ್ಜಿ ಥರ ಹೇಳ್ತೀಯಾ? ಕಮ್ ಆನ್, ಚಿಲ್, ಲೆಟ್ಸ್ ಎಂಜಾಯ್. ಎಂಜಾಯ ಅಜ್ಜಿ, ನಿಂಬಾಯಲ್ಲಿ ರಾಮಾಯಣ ಮಹಾಭಾರತ ಬರಬೇಕು. ಅದು ಬಿಟ್ಟು ನೀವು ಎಂಜಾಯ್ ಅಂತಿದ್ದೀರಾ, ಇದೆಲ್ಲ ನಿಮ್ಗೆ ಸೂಟ್ ಆಗಲ್ಲ ಅಜ್ಜಿ. ನನಗೇನೋ ಲೀಲಾ ಬಂದ್ಮೇಲೆ ಎನರ್ಜಿ ಬಂತು, ಆದ್ರೆ ನಿಮಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟಿದ್ದಾನಲ್ಲೋ. ಮತ್ತ್ಯಾಕ್ರು ಒಳ್ಳೆ ಎನರ್ಜಿನೇ ಇಲ್ದಂಗೆ ಆಡ್ತಿದ್ದೀರಾ? ಜೋಶ್ ಇರಬೇಕು. ಜೋಶ? ಹಾ, ಇರುತ್ತೆ ಅಜ್ಜಿ. ಹಾ, ಹೌಸ್ ದ ಜೋಶ್? ಹಾಯ್ ಸರ್. ನಾನ್ ಮೇಡಮ್, ಹಾಯ್ ಮೇಡಮ್ ಅಂತ ಅನ್ಬೇಕು. ಹೌಸ್ ದ ಜೋಶ್? ಹಾಯ್ ಮೇಡಮ್. ವೆರಿ ಗುಡ್. ಹುಷಾರಿಲ್ದೆ ಹಾಸಿಗೆ ಹಿಡಿದು ಮಲಗಿದ್ ನಾನು ಇವತ್ತು ಎದ್ದು ಮಾಸ್ ಲೇಡಿಯಾಗಿ ಬಂದಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಲೀಲಾ. ಅವಳೇ ನನಗೆ ಮಾತ್ರೆ, ಮೆಡಿಸನ್ ಎಲ್ಲ. ಇನ್ಮೇಲಿಂದ ನಾನು ಪೂರ್ತಿ ಹೆಲ್ತ್ ಕಾನ್ಶಿಯಸ್ ಆಗಿರ್ತೀನಿ. ಯಾಕೋ? ಇನ್ನು ಒಂದು 25 ವರ್ಷ ನಾ ಬದುಕಿರ್ಬಾರ್ದೇನೋ? ಎಂತ ಕಷ್ಟದ ಸಮಯದಲ್ಲಿ ನನ್ನ ಸೊಸೆ ಲೀಲಾ ದೇವತೆ ತರ ಬಂದು ಈ ಮನೆಯನ್ನು ಉಳಿಸಿದಾಳೆ. ಅವಳ ಜೊತೆ ನಾನು ಬದುಕಿ ಅವಳು ಈ ಮನೇನ ಹೇಗೆ ಉದ್ಧಾರ ಮಾಡ್ತಾಳೆ ಅನ್ನೋದನ್ನ ನೋಡ್ಬಾರ್ದೇನೋ? ನಾನು ಆ ದೇವರನ್ನ ಬೇಡ್ಕೊಂಡೆ, ಯಾವುದಾದ್ರೂ ರೂಪದಲ್ಲಿ ನೀ ಕಣ್ಮುಂದೆ ಬಾರಪ್ಪ ಅಂತ. ನನ್ನ ಕಣ್ಣೆದ್ರಿಗೆ ಲೀಲಾನೇ ಬಂದ್ಬಿಟ್ಲು. ಇದಕ್ಕಿಂತ ಸಾಕ್ಷಿ ಬೇಕೇನೋ? ಲೀಲಾನೇ ಈ ಮನೆ ದೇವತೆ ಅನ್ನೋದಿಕ್ಕೆ. ಅದಕ್ಕೆ ಇನ್ಮೇಲಿಂದ ನನ್ನ ಟೈಮ್ ಟೇಬಲ್ ಫುಲ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋತೀನಿ. ಲೀಲಾ ಜೊತೆ ಇನ್ನೊಂದಷ್ಟು ವರ್ಷ ಬದುಕಬೇಕು. ನೀವುಗಳು ಅದನ್ನೇ ಫಾಲೋ ಮಾಡಿ. ಓಕೆ? ಓಕೆ ಅಜ್ಜಿ. ವೆರಿ ಗುಡ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಹಾ, ಲೀಲಾ, ಅಮ್ಮ ಲೀಲಾ. ಶಿಶು, ಇದೇನಿದು ಇಷ್ಟೊತ್ತಲ್ಲಿ ಕಾಲ್ ಮಾಡಿದಾಳೆ? ಹಲೋ, ಲೀಲಾನ ಮನೆಗೆ ಯಾಕೆ ಕಳಿಸ್ದೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ನಿನ್ ಕತೆ ಕೇಳೋ ಮೂಡಲ್ಲೂ ನಾನಿಲ್ಲ, ನನ್ಗಷ್ಟು ಟೈಮ್ ಕೂಡ ಇಲ್ಲ. ಕತೆ ಅಂದ್ರೆ ಕತೆ ಅಲ್ಲಮ್ಮ, ಅದು ಏನಾಯ್ತು ಅಂದ್ರೆ. ಅಲ್ಲ, ನಮ್ಮಿಬ್ರು ಮಧ್ಯೆ ಆಗಿ ಡೀಲು ಇಷ್ಟು ಬೇಗ ಮರ್ತ್ಬಿಟ್ಯಾ? ನಿನಗೆ ಆಸೆ ಕಮ್ಮಿ ಆಗಿದ್ರೆ ಹೇಳು, ಈಗಲೇ ಡೀಲ್ನ ಕ್ಯಾನ್ಸಲ್ ಮಾಡೋಣ. ಅಯ್ಯೋ ಬೇಡಮ್ಮ, ನೀನೇನು ಕೊಡ್ತಾ ಇದೆಯೋ ಅದು ಕೊಡೋದು ಬಹಳ ಮುಖ್ಯ. ನಾನು ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಮನೇಲಿ ಏನು ನಡೀತೋ ಅದನ್ನೇ ಹೇಳೋದಕ್ಕೆ ಹೊರಟಿದ್ದೀನಿ. ಅದೇನು ಅಂತ ಬೇಗ ಹೇಳು. ನಾನು ಲೀಲಾನ ನಿಮ್ಮನೆ ಕಳಿಸ್ಲಿಲ್ಲಮ್ಮ. ನಾನು ಇಲ್ಲೇ ಇರ್ತೀನಿ, ನೆಮ್ಮದಿ ಆಗಿರ್ತೀನಿ, ಯಾರ ಸಾವಾಸನೂ ಬೇಡ ಅಂತ ನನ್ನ ಹತ್ರನೇ ಹೇಳಿದ್ಲು. ಹಾಗೆ ಹೇಳ್ತಿದ್ದವಳು ಇಮಿಡಿಯೇಟಾಗಿ ಮನೆಗೆ ಬಂದಿದ್ದಾಳೆ ಅಂದರೆ ಏನರ್ಥ? ನಿನಗೆ ಅವಳನ್ನ ನೋಡ್ಕೊಳ್ಳೋ ಕೆಲಸ ಬಿಟ್ಟು ಬೇರೆ ಇನ್ನೇನು ಕೆಲಸ ಇದೆ? ಅವಳು ಅಲ್ಲಿಗೆ ಬರ್ತಾಳನ್ನೋ ಅಂದಾಜು ನಮಗಿಲ್ಲಮ್ಮ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ಲು. ಎಷ್ಟೊತ್ತಾದರೂ ಬರದೇ ಇದ್ದಾಗ ಏಜಿ ಅವ್ರ ಅಮ್ಮ ನನ್ನ ಗಂಡನಿಗೆ ಫೋನ್ ಮಾಡಿ ನಮ್ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ್ರಂತೆ. ಅಷ್ಟೇಮ್ಮ ನನಗೆ ಗೊತ್ತಿರೋದು. ಸರಿ, ನೀನೀಗ ಫೋನ್ ಇಡು, ನಾನೇ ಬೇಕಾದಾಗ ಮಾಡ್ತೀನಿ. ಸರಿಮ್ಮ. ಅವಳು ಅಲ್ಲಿಗೆ ಹೋದ್ರೆ ನಾನೇನು ಮಾಡೋದಕ್ಕಾಗತ್ತೆ? ಎಲ್ಲರೂ ನನಗೇನು ಬರ್ಕೊಟ್ಟು ಹೋಗ್ತಾರೆ. ನಂದು ಒಂದು ಜೀವನ ಇದೆ, ಕರ್ಮ. ಈ ಮದುವೆ ಕ್ಯಾನ್ಸಲ್ ಆಗಿರೋದ್ರಲ್ಲಿ ಮುದುಕಿ ಕೈವಾಡ ಏನಾದರೂ ಇದೆಯಾ? ಇಲ್ಲ ಇಲ್ಲ, ಹಾಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಆಕಸ್ಮಿಕವಾಗಿ ಆಗಿರೋದು ಅಂತ ಅನಿಸ್ತಿದೆ. ಬಿಡು ದುರ್ಗಾ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀವಿವಾಗ ನನ್ನ ಜೊತೆ ಬರಲೇಬೇಕು, ಬನ್ನಿ. ಯಾಕೆ ಒತ್ತಾಯ ಮಾಡ್ತಿದ್ಯಾ? ಬಿಡು. ಅತ್ತೆ, ನೀವು ನಂಗೆ ಹೇಳಿದ್ರಿ ನೀವು ನಂಗೊಂದು ಅವಕಾಶ ಕೊಡ್ತೀನಿ ಅಂತ.
ಸತ್ಯ ಏನು ಅಂತ ನಾನು ನಿಮಗೆ ಪ್ರೂವ್ ಮಾಡಲೇಬೇಕು. ಪ್ಲೀಸ್ ಬನ್ನಿ ನನ್ನ ಜೊತೆ. ಅಕಸ್ಮಾತ್ ಪ್ರೂವ್ ಮಾಡೋದ್ರಲ್ಲಿ ನೀನು ಸೋತ್ರೆ? ಈಗಾಗಲೇ ದೊಡ್ಡ ಸೋಲನ್ನು ಅನುಭವಿಸ್ತಾ ಇರೋಳಿಗೆ ಇನ್ನೊಂದು ಸೋಲು ದೊಡ್ಡದಾಗಲ್ಲ ಅತ್ತೆ. ಆದರೆ ನಿಮ್ಮ ನಂಬಿಕೆ ಅನ್ನೋದು ಗೆಲುವಾಗಿ ಸಿಗುತ್ತೆ ಅನ್ಕೊಳ್ಳೋದನ್ನ ಕಳ್ಕೊತೀನಿ ಅಷ್ಟೆ. ಆದರೆ ಸತ್ಯ ಏನು ಅಂತ ನಿಮಗೆ ತೋರಿಸ್ದೆ ನಾನು ಹೋಗಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಸತ್ಯ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಈ ಮನೆ ಉಳಿಬೇಕು. ಅತ್ತೆ, ಈಗ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕಿಂತ ಜಿಂಕೆ ವೇಷದಲ್ಲಿ ಬಂದಿರೋ ಆ ನರಿನ ಬಯಲ್ ಮಾಡಲೇಬೇಕು. ಪ್ಲೀಸ್ ಬನ್ನಿ ನನ್ನ ಜೊತೆ. ಸರಿ, ಬರ್ತೀನಿ. ಆದರೆ ನಾನು ಅವ್ರನ್ನ ಅಕ್ಕನಿಗಿಂತ ಹೆಚ್ಚಾಗಿ ಅನ್ಕೊಂಡಿದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಆಯ್ತೋ? ಸರಿ ಅದೇ, ನೀವು ಇಲ್ಲೇ ಇರಿ. ಒಳಗೆ ಏನು ನಡೆಯುತ್ತೆ ಅನ್ನೋದನ್ನ ನೀವು ಇಲ್ಲೇ ನಿಂತು ಕೇಳಿಸ್ಕೊಳ್ಳಿ. ಸತ್ಯ ಏನು ಅನ್ನೋದು ಈ ಕ್ಷಣನೇ ನಿಮಗೆ ಗೊತ್ತಾಗುತ್ತೆ. ಕದ್ ಕೇಳಿಸ್ಕೊಳ್ಳೋದು ತಪ್ಪು ದುರ್ಗಾ. ಅದರಲ್ಲೂ ಅವ್ರನ್ನ ನಕ್ಕ. ನಿನಗೆ ಅವಕಾಶ ಕೊಟ್ಟಿದ್ದೀನಿ ಅಂತ ಇದು ತಪ್ಪು ಅನ್ಸಿದ್ರು ನಾನು ಮಾಡ್ತೀನಿ. ನೀನು ಹೋಗು. ಇಲ್ಲೇ ಇರಿ. ಲೀಲಾ ದೇವಸ್ಥಾನಕ್ಕೆ ಹೇಗೆ ಬಂದ್ಲು? ಅವಳು ವಿಷಯನೇ ಗೊತ್ತಿಲ್ಲದೆ ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು? ಏನೇ ದುರ್ಗಾ, ಏನಾದರೂ ಹೇಳೋದಿತ್ತಾ? ನೀವು ತುಂಬ ಅಪ್ಸೆಟ್ ಆದಂಗೆ ಕಾಣಿಸ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡು, ನಾನೀಗ ಒಳ್ಳೆ ಮೂಡಲಿಲ್ಲ. ಆಮೇಲೆ ಮಾತಾಡೋಣ, ಹೋಗು. ಯಾಕತ್ತೆ ಇಷ್ಟು ಬೇಜಾರಲ್ಲಿದ್ದೀರಾ? ನನ್ನ ಹತ್ರ ಹೇಳ್ಕೊಳಲ್ವಾ? ಏನು ಅತ್ತೇನಾ? ಯಾವುದೋ ಹೊಸ ನಾಟಕ ಶುರು ಮಾಡಿದ್ಯಾ? ಅತ್ತೆ ಅನ್ನೋದು ನಾಟಕನಾ? ಏನು ಹೇಳ್ತಿದ್ದಾರೆ ಅಂತರಕ್ಕ? ನಾಟಕನಾ? ನಾಟಕ ಅಂತಿದ್ದೀರಲ್ಲ ಅತ್ತೆ, ನನ್ನ ಮೇಲೆ ಏನಾದರೂ ಬೇಜಾರಾ? ಏನು ಆಡ್ಕೊಳಕ್ ಬಂದಿದ್ಯಾ? ಬೇಡ ಅಂದಮೇಲೆ ಮುಗ್ದು ಹೋಯ್ತು. ಮತ್ತೆ ನನಗೆ ಕೆದುಕೊಂಡು ಸಿಟ್ಟು ಬರ್ಸೋಕೆ ಬಂದರೆ ಅದು ನಿನಗೆ ಒಳ್ಳೇದಲ್ಲ. ಅತ್ತೆ, ನಾನು ದುರ್ಗಾ. ಗುರುತು ಪರಿಚಯ ಇಲ್ದೇ ಇರೋರ ಹತ್ರನೂ ಯಾರು ಇಷ್ಟು ನಿಷ್ಠೂರವಾಗಿ ನಡ್ಕೊಳ್ಳಲ್ಲ. ನನ್ನ ಹತ್ರ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೋಡು ದುರ್ಗಾ, ಸುಮ್ಮನೆ ನನ್ನನ್ನು ಕೆಣಕ್ಬೇಡ. ಮೊದಲೇ ಅನ್ಕೊಂಡಿದ್ದಾಗಿಲ್ವಲ್ಲ ಅಂತ ಉರ್ಕೊಂಡು ಸಾಯ್ತಿದ್ದೀನಿ. ಅಂಥದ್ರಲ್ಲಿ ಚೀಟಿ ಮಜಾ ತಗೊಂಡು ನೋಡಕ್ ಬಂದಿದ್ಯಾ? ನೋಡು, ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಅಂತರ ಅಕ್ಕನ ಹೀಗೆಲ್ಲ ಮಾತಾಡ್ತಿರೋದು ನಂಗೆ ನಂಬಕ್ಕೆ ಆಗ್ತಿಲ್ಲ. ಹೇಳಿ ಅತ್ತೆ, ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾನು ಏನ್ ಮಾಡಬಲ್ಲೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ಅತ್ತೆ. ಏನ್ ಮಾಡ್ತೀರಾ? ಒಂದು ಸಲ ನಾನು ನಿನ್ನ ವಿಷಯದಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು. ಆಗ ನಿನಗೆ ಗೊತ್ತಾಗುತ್ತೆ. ಅದನ್ನ ನಾನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ. ಬಿಡಿಸಿ ಹೇಳಿ? ನೀವು ಬಿಡಿಸಿ ಹೇಳಲಿ ಅಂತಾನೆ ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡ್ತಾ ನಿಂತಿದ್ದೀನಿ. ನೋಡು ದುರ್ಗಾ, ನೀನೀಗ ಸುಮ್ಮನೆ ಹೋಗ್ತೀಯೋ ಇಲ್ಲ? ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಕೊಲ್ತೀರಾ? ದುರ್ಗಾ, ಅಂತರ ಅಕ್ಕ ಎಷ್ಟು ಸಾಫ್ಟು, ಎಷ್ಟು ಸ್ಮೂತು. ಅವ್ರು ಹೀಗೆಲ್ಲ ವರ್ತಿಸ್ತಿದ್ದಾರೆ ಅಂದರೆ ದುರ್ಗಾ ಹೇಳಿದ ನಿಜಾನಾ? ಇವ್ರ ಅಂತರ ಅಕ್ಕ ಅಲ್ವಾ? ಅಯ್ಯೋ ದೇವ್ರೆ. ಕೋಪ ಮಾಡ್ಕೋ ಪ್ರಾರ್ಥನಾ. ಇವತ್ತು ನೀನ್ ಮಾಡ್ಕೊಳ್ಳೋ ಕೋಪ ಈ ಮನೆತನನ ಉಳಿಸುತ್ತೆ. ಕೋಪ ಮಾಡ್ಕೋ. ಇಷ್ಟು ಹೇಳಿದ್ರು ಇನ್ನೂ ಇಲ್ಲೇ ನಿಂತಿದ್ಯಾ? ತೊಲಗಿನಿಂದ.
ಹಾಗಿದ್ರೆ ಇವ್ರ ಅಂತರ ಅಕ್ಕ ಅಲ್ವಾ? ಓ ನೋ, ಇದು ಟ್ರ್ಯಾಪಾ? ದುರ್ಗಾ, ಎಂತ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಟ್ಟಿಯೇ. ಹೇಗೆ ಸೀರಿಯಲ್ ವಿಲ್ಲನ್ ಥರ ನಟಿಸ್ಬೇಕು ಅಂದರೆ ಹೇಗೆ ದುರ್ಗಾ? ಅಬ್ಬಬ್ಬಾ, ಇಲ್ಲ ದುರ್ಗಾ, ಇಲ್ಲ, ನನ್ನ ಕೈಲಿ ಸಾಧ್ಯನೇ ಇಲ್ಲ. ನಾನಂತೂ ಈ ಆಟಕ್ಕೆ ಇಲ್ವೇ ಇಲ್ಲಪ್ಪ. ಲೀಲಾ ಈ ಥರ ಆ್ಯಕ್ಟಿಂಗಲ್ಲೆಲ್ಲ ಎಕ್ಸ್ಪರ್ಟು, ಸಖತ್ತಾಗಿ ಮಾಡ್ತಾಳೆ. ಆದರೆ ನನಗೆ ಆ್ಯಕ್ಟಿಂಗ್ ಬರಲ್ಲ. ನನಗೆ ಇದರಲ್ಲೆಲ್ಲ ಸ್ವಲ್ಪ ವೀಕು. ಇನ್ಮೇಲೆ ಈ ಥರ ಚಾಲೆಂಜಸ್ ಎಲ್ಲ ನಾನು ಒಪ್ಕೊಳ್ಳಲ್ಲಪ್ಪ. ನನಗೆ ನಿನ್ನ ಜೊತೆ ಸರು, ಲಕ್ಷ್ಮಿ, ಲೀಲಾ ಜೊತೆ ಖುಷಿಯಾಗಿದ್ದೇ ಅಭ್ಯಾಸ. ಏನು ಹೇಳ್ತಾ ಇದ್ದೀರಾ ದುರ್ಗಾ? ಅದೇನೋ ನೋಡು ದುರ್ಗಾ, ನನಗೆ ಒಳ್ಳೆಯವಳಾಗಿರೋದೇ ಈಸಿ. ಎಷ್ಟೇ ಪ್ರಯತ್ನ ಪಟ್ಟರು ಕೆಟ್ಟೋಳ ಥರ ನಡ್ಸೋಕ್ಕೆ ಬರ್ತಾ ಇಲ್ಲ ನೋಡು. ಅಯ್ಯೋ, ಈ ಥರ ವಿಲನ್ ಆ್ಯಕ್ಟಿಂಗ ನನ್ನ ಕೈಲಿ ಸಾಧ್ಯ ಇಲ್ಲಮ್ಮ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ಛೇ, ಒಬ್ಬ ವ್ಯಕ್ತಿ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದೇ ಅಪರಾಧ. ನಾನು ಈ ದುರ್ಗಾ ಮಾತು ಕೇಳ್ಕೊಂಡು ಅಂತರ ಅಕ್ಕನ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಈ ದುರ್ಗಾ ಅವಳು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತರ ಅಕ್ಕನೇ ಆ್ಯಕ್ಟಿಂಗ್ ಚಾಲೆಂಜ್ ಕೊಟ್ಟಿದ್ದಾಳೆ. ಇವಳನ್ನ ನಂಬೋದೇ ತಪ್ಪು. ಈ ದುರ್ಗಾ ಮಾತನ್ನ ನಾನು ಯಾವತ್ತೂ ನಂಬಲ್ಲ, ಚಾನ್ಸೇ ಇಲ್ಲ. ಎಲ್ಲಿ ಮಿಸ್ ಆಯಿತು? ಇವಳು ಹೇಗೆ ಬಚಾವಾದ್ಲು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಅಯ್ಯಯ್ಯೋ, ನಾನೇನು ಮಾಡಲಿ ಇವಾಗ? ಇದ್ದಿದ್ದು ಒಂದು ಅವಕಾಶನೂ ಕಳ್ಕೊಂಡಲ್ಲ. ಯಾಕೋ ಬೆನ್ನು ಮುಳುಗಿಲೆ ಮುಟ್ಟೋದ್ರೆ ಕಷ್ಟ. ಈ ಟೈಮಲ್ಲಿ ನಿಮ್ಮ ವಯಸ್ಸವರೆಲ್ಲ ತಿಂಡಿ ಗಿಂಡಿ ಮಾಡ್ಕೊಂಡು ಬಾಯಿಗೆಲ್ಲ ಹಾಕೊಂಡು ರಿಪೀಟ್ ಅಲ್ಲಿ ಕಷ್ಟಲ್ಲಿ ಬರೋ ಸೀರಿಯಲ್ ನೋಡ್ತಾರೆ. ನೀವು ನೋಡಿದ್ರೆ ವ್ಯಾಯಾಮ ಮಾಡ್ತಿದ್ದೀರಲ್ಲ ಅಜ್ಜಿ. ಇಲ್ಲ ಅಂದ್ರೆ ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿರ್ತಾರೆ. ಅಜ್ಜಿ, ನೀವೇನು ಈ ಟೈಮಲ್ಲಿ ಎಕ್ಸರ್ಸೈಸ್ ಮಾಡ್ಕೊಂಡು? ಹಲೋ ಯಂಗ್ ಫೆಲೋಸ್, ಡೋಂಟ್ ಡಿಸ್ಟರ್ಬ್ ಮೀ. ನೀವು ಬಂದು ಜಾಯ್ನ್ ಆಗಿ ಎಕ್ಸರ್ಸೈಸ್ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ. ಅಜ್ಜಿ, ಉಚಿತ ಭಾಗ್ಯನ ಎಂಜಾಯ್ ಮಾಡೋ ಟೈಮಲ್ಲಿ ಆರೋಗ್ಯ ಭಾಗ್ಯ ಅಂತಿದ್ದೀರಲ್ಲ ಅಜ್ಜಿ. ಏನೋ ಇವಾಗ ನೀವು ಬಂದು ಜಾಯಿನ್ ಆಗ್ತಿರೋ ಅಥವಾ ನನ್ನ ಪಾಡಕ್ಕೆ ನಾನು ಎಕ್ಸರ್ಸೈಸ್ ಮಾಡಕ್ ಬಿಡ್ತೀರೋ? ನೋ, ನೆವರ್. ಹಾಗಾದ್ರೆ ಇವತ್ತಿಂದ ನೀವು ಎಕ್ಸರ್ಸೈಸ್ ಮಾಡಕ್ ಶುರು ಮಾಡಲೇಬೇಕು. ನಾನಂತೂ ಎಕ್ಸರ್ಸೈಸ್ ಮಾಡಲ್ಲಪ್ಪ. ಏ ಲಕ್ಷ್ಮಿ, ಏನೇ ಅದು ಗುಸುಗುಸು? ನನ್ನ ಕಿವಿ ಇವಾಗ ಚೆನ್ನಾಗಿ ಕೇಳುತ್ತೆ, ಕಣ್ಣು ಶಾರ್ಪ್ ಆಗಿದೆ. ಯಾಕೆ ಹೇಳು? ನನ್ನ ಸೊಸೆ ಲೀಲಾ ಬಂದಿದ್ದಾಳೆ, ಅದಕ್ಕೆ. ಬನ್ನಿ ಎಕ್ಸರ್ಸೈಸ್ ಮಾಡಿ. ಅಜ್ಜಿ, ನನಗೆ ಬೆಳಿಗ್ಗೆ ಯಾಕೋ ತುಂಬ ಸೊಂಟನು, ಈ ಎಕ್ಸರ್ಸೈಸ್ ಎಲ್ಲ ಮಾಡಕ್ ಆಗಲ್ಲ ಅನ್ಸುತ್ತೆ ಅಜ್ಜಿ. ಈ ವಯಸ್ಸಲ್ಲಿ ಸೊಂಟ ನೋವು ಅಂತಿದೆಯಲ್ಲೇ? ನನ್ನ ನೋಡು ಹೇಗೆ ಜಿಂಕೆ ಥರ ಜಿಗಿತಾ ಇದ್ದೀನಿ. ಹೌದಜ್ಜಿ, ನೀವು ಜಿಂಕೆನೆ. ಆದ್ರೆ ಈ ಜಿಂಕೆಗೆ ಸೀನಿಯರ್ ಸಿಟಿಸನ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ. ನೋಡ್ತಿರೋ, ಇನ್ಮೇಲಿಂದ ನಾನು ಫುಲ್ ಡಯಟು. ಯಾರಾದ್ರೂ ನನ್ನ ನೋಡಿದವರು ಛೇ ಇಷ್ಟು ಚಿಕ್ಕ ವಯಸ್ಸಿಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಆ ಕಾರ್ಡ್ ಕೊಟ್ಟ ಆಫೀಸರನ್ನು ಸಸ್ಪೆಂಡ್ ಮಾಡಿಬಿಡ್ಬೇಕು. ಹಾಗಾಗ್ಬಿಡ್ತೀನಿ. ಅಜ್ಜಿ ಪ್ಲೀಸ್, ನೀವು ಮೊದಲಿದ್ದಂಗೆ ಇದ್ದುಬಿಡಿ. ನೋ, ಲೀಲಾ ಬಂದಮೇಲೆ ಅಜ್ಜಿ 2.0 ಹೊಸ ವರ್ಷನ್ ಅಪ್ಡೇಟ್ ಆಗಿದ್ದೀನಿ ಕಡೆ. ಈಗ ನೀವೇನು ಮಾಡ್ತೀರಾ ಅಂತಂದರೆ, ಸೀದಾ ಅಡುಗೆ ಮನೆಗೆ ಹೋಗಿ ಹಾಗಲಕಾಯಿ, ಬೀಟ್ರೂಟ್, ಕುಂಬಳಕಾಯಿ ಈ ಮೂರನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿಲಿ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ತನ್ನಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಕುಡಿಯೋಣ. ಏಯ್, ಏನು ನೋಡ್ತಾ ಇದ್ದೀರಾ? ಹೋಗಿ ಬೇಗ.
ಅಜ್ಜಿ ಅದು ನಾನು ಉಪವಾಸದಲ್ಲಿದ್ದೀನಿ. ಇವತ್ತು ನಾನು ಒಂದು ತೊಟ್ಟು ನೀರು ಕೂಡ ಕುಡಿಯೋಕ್ಕಿಲ್ಲ. ಅದಕ್ಕೆ ಕಷಾಯ ನಂಗೆ ಕುಡಿಯೋಕ್ಕಾಗಲ್ಲ. ಆಯ್ತು ಅಜ್ಜಿ? ನೀ ಕುಡಿಯಲ್ಲ, ನನ್ನ ಬಿಟ್ಬಿಡ್ತೀನಾ? ನಾನು ಕೈಗೆ ಸಿಗಲ್ವಲ್ಲ. ನೀ ಎಲ್ಲರನ್ನೂ ಬಿಡಲ್ಲ ಕಣೋ. ಇನ್ಮೇಲಿಂದ ಈ ಮನೇಲಿ ಎಲ್ಲರೂ ಗಟ್ಮುಟ್ಟಾಗಿ ಆರೋಗ್ಯವಾಗಿರ್ಬೇಕು. ಇಷ್ಟೆಲ್ಲ ಮಾಡ್ಬಿಟ್ಟೆ ರೀ. ಏನು ಇಷ್ಟೆಲ್ಲ ಮಾಡಿ ಈ ವಿಷಯನ ನನ್ನ ಹತ್ರ ಹೇಳ್ತಿದ್ಯಲ್ಲ, ಎಷ್ಟೇ ಧೈರ್ಯ ನಿನಗೆ? ರೀ, ನನ್ನ ಅಪಾರ್ಥ ಮಾಡ್ಕೋಬೇಡಿ, ನನ್ನ ಮಾತು ಕೇಳಿ ಸ್ವಲ್ಪ. ಯಾರ ಹತ್ರ ಯಾವ ವಿಷಯ ಮಾತಾಡ್ತಿದ್ಯಾ? ಅದು ನನ್ನ ಮನೆ. ನಿನ್ನ ಅಲ್ಲಿ ಮನೆ ನೋಡ್ಕೊಳಕಂತ ಬಿಟ್ಟು ನಾನು ಇಲ್ಲಿ ದುಡಿಯಕ್ ಬಂದ್ರೆ ನನ್ನ ಹೆಂಡತಿ ಸ್ಥಾನದಲ್ಲಿ ನಿಂತು ನನ್ನ ಮನೇನ, ನನ್ನ ಅಪ್ಪನ್ನ, ನನ್ನ ತಮ್ಮಂದಿರನ್ನ ಕಾಪಾಡ್ಕೊಳೋದ್ ಬಿಟ್ಟು ಇಡೀ ಮನೆನೇ ಮುಳುಗಿಸ್ಬಿಟ್ಟಿದ್ಯಲ್ಲ. ರೀ, ನಾನು ಈ ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಮಾಡಿದೆ. ಆದ್ರೆ ಏನಾದ್ರೆ ಡೇ ಒನ್ನೇ ಹೇಳಿದ್ದೆ, ಲೀಲಾ ಒಳ್ಳೆಯವರು, ಅವ್ರು ನಮ್ಗೆಲ್ಲ ಒಳ್ಳೇದೇ ಮಾಡ್ತಾರೆ ಅಂತ. ಆದ್ರೆ ನೀನು ನಿನಗಿಂತ ಚಿಕ್ಕ ವಯಸ್ಸವ್ರನ್ನ ಅತ್ತೆ ಅನ್ಬೇಕಾಗುತ್ತೆ. ಬಡವ್ರ ಮನೆ ಹೆಣ್ಮಕ್ಳನ್ನ ನಮ್ಮ ಮನೆಗೆ ಹೇಗ್ ಸೊಸೆಯಾಗಿ ಬರ್ತಾಳೆ ಅನ್ನೋ ಅಹಂಕಾರದಲ್ಲೇ ಅವ್ರನ್ನ ತಪ್ಪು ತಿಳ್ಕೊಂಡು ಈಗ ನಮ್ಮ ಮನೆನೇ ಬೀದಿಗೆ ಬರೋವಾಗ ಮಾಡ್ಬಿಟ್ಟಲ್ಲೇ. ರೀ, ನನ್ನ ಮಾತು ಕೇಳಿ ದಯವಿಟ್ಟು. ಇನ್ನೊಂದ್ಸಲ ರೀ ಅನ್ಬೇಡ. ನೀನ್ ನಮ್ಮ ಮನೆನ ಹಾಳು ಮಾಡಿದೀಯ ಅಂತ ಗೊತ್ತಾಗಿದ್ದ ಕ್ಷಣದಿಂದ ನೀನ್ ನನ್ನ ಹೆಂಡತಿ ಅಲ್ಲ, ನಾನು ನಿನ್ ಗಂಡ ಅಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ. ಈ ಮನೆಗೆ ಏನೂ ಆಗಲ್ಲ, ಹಾಗೆ ನಾನು ನೋಡ್ಕೋತೀನಿ. ದಯವಿಟ್ಟು ನೀವು ಮಾತ್ರ ಏಜೆಗೇನು ಹೇಳಬೇಡಿ ಪ್ಲೀಸ್. ನೋಡು, ನಿನಗೆ ಟೈಮ್ ಕೊಡ್ತಿದ್ದೀನಿ. ನೀನು ಒಳ್ಳೆ ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡ್ತಿದ್ಯಾ ಅಂತ ಪ್ರೂವ್ ಆದ್ರೆ ಬಚಾವಾಗ್ತೀಯ. ಇಲ್ಲ ಅಂದ್ರೆ ನಾನ್ಯಾರೋ ನೀನ್ಯಾರೋ. ರೀ ರೀ, ನಾನು ಅವ್ರ ಹತ್ರ ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ಬಿಟ್ಟೆ. ಅವ್ರು ನನ್ನ ಜೊತೆ ಮಾತಾಡಬೇಕು ಅಂತ ಎಷ್ಟು ಖುಷಿಯಾಗಿ ಬಂದರು, ಆದರೆ ನಾನು ಅವ್ರನ್ನ ಅವಾಯ್ಡ್ ಮಾಡಿದೆ. ನಾನಾದರೂ ಏನು ಮಾಡೋಕ್ಕಾಗತ್ತೆ? ಅವ್ರು ನನ್ನ ಜೊತೆ ಹತ್ರ ಆದರೆ ಅಂತರ ಅಕ್ಕಂಗೆ ಹತ್ರ ಆಗೋಕ್ಕಾಗಲ್ಲ. ಅವ್ರ ಕಣ್ಮುಂದೆ ನಾನು ಬಂದರೆ ನಾನು ಇವಳಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ಅವ್ರ ಮನಸ್ಸಲ್ಲಿ ಗಿಲ್ಟ್ ಇರುತ್ತೆ. ಅವ್ರ ಮನಸ್ಸಲ್ಲಿ ಯಾವ ಥರನೂ ಗಿಲ್ಟ್ ಇರಬಾರ್ದು. ಅವ್ರು ಚೆನ್ನಾಗಿರ್ಬೇಕು. ಆದರೂ ನಾನು ಅವ್ರಿಗೆ ನೋವು ಮಾಡಬಾರ್ದಿತ್ತು. ಅಬ್ಬಬ್ಬಬ್ಬ ದುರ್ಗಾ, ನಾನು ನಿನ್ನ ನಂಬಿ ಅಂತರ ಅಕ್ಕನ ಮೇಲೆ ಅನುಮಾನ ಪಡಬೇಕು ಅಂತ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ಯಾ. ದುರ್ಗಾ, ಅಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ! ಅತ್ತೆ, ನಿನ್ ಬಾಯಿಂದ ನನ್ನ ಅತ್ತೆ ಅಂತ ಕರಿಬೇಡ. ದುರ್ಗಾಂಬ ಕೃಪಾ ಪೋಷಿತ ನಾಟಕ ಮಂಡಳಿಯ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ಸರಸ್ವತಿ ಅವರು ಎಲ್ಲಿದ್ದಾರೆ? ನೀನೊಬ್ಳೆ ನಾಟಕ ಮಾಡ್ತಿದ್ಯಲ್ಲ, ಅದಕ್ಕೆ ಅವಳೆಲ್ಲಿ ಅಂತ ಕೇಳ್ದೆ. ಅಲ್ಲ, ನಾನು ಬರ್ತಿರೋದು ನೋಡಿ ಅಳ್ತಾ ಇದ್ಯಲ್ಲ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ದುರ್ಗಾ ನೀನು. ಇಂಥ ಕೆಲಸ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ನಂಗೆ ಗೊತ್ತು. ಯಾಕೆ ಹೇಳು, ಒಂದ್ಸತಿ ನಿನ್ನ ನಂಬಿ ಯಾಮಾರಿದ್ನಲ್ಲ, ಇನ್ನೊಂದ್ಸತಿ ನನ್ನ ಯಾಮರ್ಸ್ಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ. ಬುದ್ಧಿ ಕಲಿ ಅಂದ್ರೆ ಬರೀ ಕೆಟ್ಟ ಬುದ್ಧಿನೇ ಕಲಿತೀಯಲ್ಲ. ಇದು ಕಲಿಗಾಲ. ನಾವ್ ಇಲ್ಲಿ ತಪ್ಪು ಮಾಡಿದ್ದು ಇಲ್ಲೇ ಅನ್ಭವಿಸ್ಬೇಕು. ನೀನೊಬ್ರಿಗೆ ಮೋಸ ಮಾಡಿದ್ರೆ ನಾಳೆ ಇನ್ನೊಬ್ರು ನಿಂಗೆ ಮೋಸ ಮಾಡಕ್ ರೆಡಿ ಇರ್ತಾರೆ ಅನ್ನೋದು ನೆನಪಲ್ಲಿ ಇಡ್ಕೊ. ಇದು ನೆನಪಲ್ಲಿದ್ರೆ ನೀನ್ ಮಾಡಿರೋ ಪಾಪ ಆದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಅಬ್ಬಬ್ಬಬ್ಬಾ, ಕಣ್ಣೀರ್ ನೋಡು ನೋಡು, ಆ ಕಣ್ಣೀರ್ಗೆ ಒಂದ್ ಬೆಲೆ ಇದೆ. ಸುಮ್ಮನೆ ಅದನ್ನ ಹರಿಸ್ಬೇಡ. ನಿನ್ ಕಣ್ಣೀರ್ಗೆ ನಯಾ ಪೈಸೆಯನ್ನು ನಾನು ಬೆಲೆ ಕೊಡಲ್ಲ. ಮೊಸಳೆ ಕಣ್ಣೀರ್ ಹಾಕೊಂಡು ನನ್ನ ನಮ್ಸಕ್ ಬಂದಿದ್ಯಲ್ಲ, ನಿಂಗೆ ನಾಚಿಕೆ ಆಗ್ಬೇಕು.
ಅವತ್ತು ನಾನು ನಿಮಗೆ ಮೋಸ ಮಾಡಿದೆ. ಇವತ್ತು ಪ್ರಾರ್ಥನಾ ನನಗೆ ಮೋಸ ಮಾಡ್ತಿದ್ದಾಳೆ. ಅವತ್ತು ನಾನು ನಿಮಗೆ ಅನ್ಯಾಯ ಮಾಡಿದೆ. ಇವತ್ತು ಪ್ರಾರ್ಥನಾ ನನಗೆ ಅನ್ಯಾಯ ಮಾಡ್ತಾ ಇದ್ದ. ಈಗ ನಾನು ಅನುಭವಿಸ್ತಾ ಇರೋದೇ ಸರಿ. ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ ಅತ್ತೆ, ನಂದು ತಪ್ಪಿಲ್ಲ.